ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಸಮಸ್ಯೆ ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಬಳಿ ಚಾಲಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಗ್ಯಾಸ್ಗಾಗಿ ಬೆಳಗ್ಗೆ 4 ಗಂಟೆಯಿಂದಲೇ ಕಾಯ್ತಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮುಗಿಯದ ಗ್ಯಾಸ್ ಸಮಸ್ಯೆ. ಕರ್ನಾಟಕ ನ್ಯೂಸ್ ಬೀಟ್ ಬಳಿ ಚಾಲಕರು ತಮ್ಮ ಅಳಲನ್ನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ಗಾಗಿ ಬೆಳಗ್ಗೆ 4 ಗಂಟೆಯಿಂದ ಊಟ ತಿಂಡಿ ಎಲ್ಲ ಬಿಟ್ಟು ಕಾಯ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಮಾಗಡಿ ರಸ್ತೆ, ಟೋಲ್ ಗೇಟ್, ರಾಜ್ಕುಮಾರ್ ಸಮಾಧಿ ಸೇರಿದಂತೆ ರಾಜಾಜಿನಗರ ಫಸ್ಟ್ ಬ್ಲಾಕ್ ಹಾಗೆ ಶೇಷಾದ್ರಿಪುರಂ ಎಲ್ಲಾ ಕಡೆ ಗ್ಯಾಸ್ಗಾಗಿ ಹುಡ್ಕೊಂಡು ಬಂದಿದ್ದೀವಿ, ಇಲ್ಲಿ ಗ್ಯಾಸ್ ಇದೆ ಅಂತ ಬಂದಿದ್ದೀವಿ ಅಂತ ಚಾಲಕರು ಹೇಳ್ಕೊಂಡಿದ್ದಾರೆ. ಅಷ್ಟು ದೂರದಿಂದ ಬಂದರೂ ಗ್ಯಾಸ್ ಫುಲ್ ಆಗಿ ಸಿಗತ್ತೆ ಅಂತ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಈಗಾಗಲೇ ಖಾಸಗಿ ಏಜೆನ್ಸಿಗಳು ಕೂಡ 1-2 ರೇಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗೆ ಯಾವುದೇ ಸರ್ಕಾರ ಇರಲಿ, ಮೊದಲು ಗ್ಯಾಸ್ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಪರಿಪರಿಯಾಗಿ ಆಟೋ ಚಾಲಕರು ಮನವಿ ಮಾಡಿಕೊಂಡಿದ್ದಾರೆ. ಸರ್, ಬೆಳಿಗ್ಗೆ 5:30 ಬರಬೇಕು, ಕಾಯ್ಕೊಂಡಿರಬೇಕು. 4 ಅವರ್ 5 ಅವರ್ ನಾಷ್ಟ ಇಲ್ಲ, ತಿಂಡಿ ಇಲ್ಲ, ಬಂದು ಸಾಯ್ತಾ ಇದ್ರಿ ನಾವು. ಗೌರ್ಮೆಂಟು ಅದನ್ನು ನೋಡೋಕ್ಕಾಗ್ತಾ ಇಲ್ಲ. ಅವ್ರ ಕೈಯಲ್ಲಿ ಯಾರು ಸಮಸ್ಯೆ ನಮ್ಗೆ ಕೇಳೋರೇ ಯಾರೂ ಇಲ್ಲ. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಸರಾಸರಿ 50 ರೂಪಾಯಿ 1 ಲೀಟ್ರ್ ಮೇಲೆ ಜಾಸ್ತಿ ಆಗಿರೋದು. ನಾವು ಹೆಂಗೆ ದುಡಿಮೆ ಮಾಡೋದು? 500 ರೂಪಾಯಿ ಗ್ಯಾಸ್ ಹಾಕ್ಬಿಟ್ಟು ಸುಮ್ಮನೆ ಅದೇ 500 ರೂಪಾಯಿ ಬೇರೆ ಮನೇಲಿ ಇರಬೇಕು ಅಂತ ಹೇಳ್ಬಿಟ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಓಡಿಸ್ಬೇಕಷ್ಟೆ. ದುಡಿಮೆ ಅಂತೂ ಏನಿಲ್ಲ. 10 ರೂಪಾಯಿ ಯಾರು ಜಾಸ್ತಿ ಕೊಡೋರಿಲ್ಲ. ಇದು ನಿಜ. ನೀವೆಲ್ಲೇ ಹೋದ್ರೂ ಖಾಲಿ ಹೊಡಿಬೇಕು. 500 ರೂಪಾಯಿ ಬಾಡಿಗೆ ಸಿಗ್ತಾ ಇಲ್ಲ. 50 ರೂಪಾಯಿ ಕೊಡ್ತಾರೆ. 50 ರೂಪಾಯಿಗೆ 2 ಕಿಲೋಮೀಟ್ರು ತಿರ್ಗಾ ಅಲ್ಲಿಂದ ಬಿಟ್ಟು ಖಾಲಿನೇ ಬರಬೇಕು. ಅದನ್ನು ಗೌರ್ಮೆಂಟೇ ಸ್ವಲ್ಪ ನಮ್ಮ ಮೇಲೆ ಕರುಣೆ ಮಾಡಬೇಕು. ಬೇರೆ ಏನು ಕೇಳಲ್ಲ. ಪ್ರೈಸ್ ಇದೆ ಸರ್. ಒಂದು ಜಾಗದಲ್ಲಿ 110 ರೂಪಾಯಿ ಇದೆ, 110 ರೂಪಾಯಿ ಹೊಸಕೋಟೆಯಲ್ಲಿ ಇರೋದು. ಇಲ್ಲಿ ಇಲ್ಲ. 106 ರೂಪಾಯಿ ಇವತ್ತು ಮಾಡೋರೆ. 90 ರೂಪಾಯಿ ಇದೆ, 95 ಇದೆ, 135 ರೂಪಾಯಿ ಇದರಲ್ಲಿದೆ ವರ್ತೂರು ಕೋಡಲ್ಲಿ. 135 ರೂಪಾಯಿ ಇದೆ. ನಮ್ಮ ಮುಖಂಡರಾದ ರಘುನಾರಾಯಣ ಗೌಡರು ಕೂಡ ಏನು ಒಂದು ಬೈಟ್ ಕೊಟ್ಟಿದ್ದಾರೆ. ಏನು KH ಮುನಿಯಪ್ಪನವರು ಇದೇ ರೀತಿಯಲ್ಲಿ ವರ್ತಿಸ್ತಾ ಇದ್ದರೆ, ಆಹಾರ ನಾಗರಿಕ ಸಚಿವ ಸರಬರಾಜು ಇಲಾಖೆಯ ಸಚಿವರು ಇದೇ ರೀತಿ ವರ್ತಿಸ್ತಾ ಇದ್ದರೆ ಅವರ ಮನೆ ಮುಂದೆ ಹೋಗಿ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಎಲ್ಲ ಚಾಲಕರಿಂದ ಮಾಡ್ತೀವಿ. ಮತ್ತು ಎಲ್ಲ ಸಂಘಟನೆಗಳು ಸೇರಿ ಇದಕ್ಕೊಂದು ಪರಿಹಾರವನ್ನು ಹುಡುಕಿ ಅವ್ರಿಗೆ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಈಗ ಕೇಂದ್ರದಿಂದ ಕಳಿಸಿರ್ತಕ್ಕಂಥ ಗ್ಯಾಸು ಪ್ರೈವೇಟಿಸಮ್ ಕೊಟ್ಬಿಟ್ಟು ಇವರು ಯಾರಿಗೆ ಪ್ರೈವೇಟಿಸಮ್ ಕೊಡಬೇಕಂತ ಹೇಳಿದ್ದು? ಇವತ್ತು ನಮ್ಮ ಗೌರ್ಮೆಂಟ್ ಬಂಕ್ಗಳು ಎಷ್ಟಿದ್ದಾವೆ? ಯಾಕೆ ಅಲ್ಲಿ ಗ್ಯಾಸ್ ಪೂರೈಕೆ ಆಗ್ತಾಯಿಲ್ಲ? ಎಲ್ಲ ಗ್ಯಾಸ್ ಬಂಕ್ಗಳು ಬೀಗ ಜಡ್ಕೊಂಡು ಕೂತಿದ್ದಾರೆ. ಇವತ್ತು ಇವ್ರಿಗೆಲ್ಲನೂ ಎಲ್ಲಿಂದ ಗ್ಯಾಸ್ ಬರ್ತಾ ಇದೆ? ಏನು ಇರಾನಿಂದ ಡೈರೆಕ್ಟಾಗಿ ಬರ್ತಾ ಇದೆ ಇವರಿಗೆ? ಅದು ಸಾರಿಗೆ ಸಚಿವರು ತನಿಖೆ ಮಾಡ್ಬೇಕು. ಯಾಕೆಂದರೆ ಆಟೋ ಡ್ರೈವರು ಮಾಮೂಲಿ ಡೈಲಿ ಕೂಲಿ ಕಾರ್ಮಿಕರು ನಾವೆಲ್ಲ. ಯಾಕೆಂದರೆ ಡೈಲಿ 1000 ರೂಪಾಯಿ 500 ರೂಪಾಯಿ ದುಡ್ಕೊಂಡು ತಿನ್ನೋರು. ಈ ಥರ ರೇಟ್ಗಳು ಜಾಸ್ತಿ ಮಾಡಿದಾಗ ಗೌರ್ಮೆಂಟೇ ಇದ್ರ ಪರವಾಗಿ ಎಚ್ಚರಿಸ್ಕೋಬೇಕು. ಯಾಕೆಂದರೆ ಒಂದಿನ 106 ರೂಪಾಯಿ, ಒಂದು 96, ಒಂದೊಂದು ಬಂಕಲ್ಲಿ 130, ಒಂದು ಬಂಕಲ್ಲಿ 150. ಅದ್ರ ಪರವಾಗಿ ಗೌರ್ಮೆಂಟೇ ತಗೊಂಡು ಆಕ್ಷನ್ ತಗೋಬೇಕು. ಗೌರ್ಮೆಂಟ್ ಆಕ್ಷನ್ ತಗೋಬೇಕು. ಇವ್ರ ಮೇಲೆ ಆಕ್ಷನ್ಗಿಂತ ಗೌರ್ಮೆಂಟ್ ಆಕ್ಷನ್ ತಗೋಬೇಕು. ಇವಾಗ ಆಟೋ ಚಾಲಕರ ಸಂಘ ಚಾಲಕರದ್ದು ಏನಾಗಿದೆ ಪದ್ಧತಿ ಅಂದರೆ, ಇವಾಗ ನಾವು 36 ರೂಪಾಯಿ ಕಿಲೋಮೀಟ್ರ್ ಅನ್ಕೋ, 36 ರೂಪಾಯಿನೇ ಇಸ್ಕೊತಾ ಇರೋದು. ನಮಗೇನು 50 ರೂಪಾಯಿ ಕೊಡ್ತಿಲ್ಲ, 100 ರೂಪಾಯಿ ಕೊಡ್ತಿಲ್ಲ ಕಿಲೋಮೀಟ್ರಿಗೆ. ಇವಾಗ ನಮ್ಗೆ ಬಜೆಟ್ ಏನು ಅಂದರೆ 1000 ರೂಪಾಯಿ ದುಡಿದ್ರೆ 700 ರೂಪಾಯಿ ಬರೀ ಗ್ಯಾಸ್ಗೆ ಹೋಯ್ತೈತೆ. ಕರೆಕ್ಟಾ? ಇವಾಗ ನಮ್ಮ ಡ್ರೈವರ್ಗಳ ಬಗ್ಗೆನೂ ಗೌರ್ಮೆಂಟು ಸರ್ಕಾರ ಯೋಚನೆ ಮಾಡಬೇಕು. ಈ ಥರ ಇದ್ದರೆ ನಾವು ಎಲ್ಲೇ ಆಟೋ ಡ್ರೈವರ್ಗಳು ಹೋಗೋದು? ಒಬ್ಬರು ಸಾಲಗಳು ಹಾಕ್ಕೊಂಡು ಮಾಡಿರ್ತಾರೆ, ಡೈಲಿ ಫೈನಾನ್ಸ್ಗಳು ಇರ್ತವೆ, ಅವ್ರಿಗೆ ಕಮಿಟ್ಮೆಂಟ್ಗಳು ಇರ್ತವೆ. ಈ ಥರ ಇದ್ದಾಗ ಯಾರು ಏನಾಗುತ್ತೆ? ಗ್ಯಾಸ್ ಒಂದು ಆಯಿತು, ಒಂದು 2 ವಾರ ಆದಮೇಲೆ ಆಯಿತು. ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ. 1 ವಾರ ಗಾಡಿ ನಿಲ್ಲಿಸ್ಬಿಟ್ಟಿದ್ದೆ ಇಷ್ಟು ದಿವಸ. ಆಮೇಲೆ ಇವಾಗ ಕೆಲವರು ಹೇಳೋದು ಈ ಥರ ಇಲ್ಲಿ ಹಾಕ್ತಾರಂತ, ಅದಕ್ಕೋಸ್ಕರ ಬಂದಿದ್ವಿ ಹಾಕೋಕ್ಕೆ. ಎಷ್ಟು ದಿನ ಹಾಕಲೇಬೇಕು. ಓಟಿಗೆ ಏನಾದ್ರು ಮಾಡಬೇಕಲ್ವಾ? 105 ರೂಪಾಯಿ 106 ರೂಪಾಯಿ ಅಂದರೆ ಮಾಡಲೇಬೇಕು. ಏನಾದ್ರು ಮೀಟ್ರ್ ರೇಟ್ ಎಲ್ಲ ನಾರ್ಮಲ್ಲೇ ಐತೆ. ಮೀಟ್ರ್ ಅಷ್ಟೇ. ಪ್ಯಾಸೆಂಜರು ಕೇಳೋದು ಕೊಡೋದೇ ಇಲ್ಲ ಅಂತಾರೆ. ಒಳಗೆ ಬಂದು ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಸ್ಟ್ಯಾಂಡ್ ಗಾಡಿ ಓಡಿಸೋದು, ಏನು ಮಾಡೋಕ್ಕಾಗಲ್ಲ. ರೇಟ್ ಜಾಸ್ತಿ ಇದೆಯಲ್ಲ, ಏನು ಸರ್ ಮಾಡೋದು? ಹೊಟ್ಟೆಪಾಡು. ಎಷ್ಟು ದಿನ ಹಾಕ್ಬೇಕಲ್ವಾ? ಗಾಡಿ ಓಡಿಸ್ಬೇಕಂದ್ರೆ ಹಾಕ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.